ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ 100K ಸಬ್ಸ್ಕ್ರೈಬರ್ಸ್ ಆದರೆ ಸಿಲ್ವರ್ ಪ್ಲೇ ಬಟನ್ ಬರಲ್ವಂತೆ. ನಿಜನಾ? ವೆರಿಫಿಕೇಷನ್ ಬ್ಯಾಡ್ಜ್ ಇನ್ನು ಮುಂದೆ ಸಿಗೋದು ಕಷ್ಟ ಅಂತೆ. ನಿಜನಾ? ಎರಡಕ್ಕೂ ಉತ್ತರ ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗಲೂ ಸಿಗುತ್ತೆ. ಈಗ ಆಲ್ರೆಡಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡಿದ್ದಾರೆ, ಸಿಲ್ವರ್ ಪ್ಲೇ ಬಟನ್ ಬರಲ್ಲ ಅದು ಇದು ಅಂತೆಲ್ಲ ವೀಡಿಯೋಸ್ಗಳನ್ನ ನೋಡಿದ್ದೀರಾ. ಸೊ ತುಂಬ ಜನ ಕೇಳಿದರೆ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಹೇಳಿದ್ರು ಅಂತ. ಸೊ ಖಂಡಿತವಾಗಲೂ ಇವತ್ತಿನ ಒಂದು ವಿಡಿಯೋದ ನಾನು ನೀಟಾಗಿ ಕ್ಲಾರಿಫಿಕೇಷನ್ ಮಾಡ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಇನ್ನೇನು ಒಂದು ಲೈಕ್ನ ಮಾಡ್ಬಿಡಿ ಆಯಿತಾ. ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಯೂಟ್ಯೂಬಲ್ಲಿ 2 ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಇನ್ನು ಮುಂದೆ 100K ಆದವ್ರಿಗೆಲ್ರಿಗೂ ಕೂಡ ಸಿಲ್ವರ್ ಪ್ಲೇ ಬಟನ್ ಸಿಗಲ್ವಂತೆ. ಯಾಕೆ ಸಿಗಲ್ಲ ಗುರು? ಅಷ್ಟು ಕಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿರ್ತೀವಿ, ಇವರು ಸಿಲ್ವರ್ ಪ್ಲೇ ಬಟನ್ ಯಾಕೆ ಕೊಡಲ್ಲ ಅಂತ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ನನ್ನ ಮೈಂಡಲ್ಲೂ ಕೂಡ ಬಂತು. ಸೊ ಅದನ್ನು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಸಿಲ್ವರ್ ಪ್ಲೇ ಬಟನ್ ಸಿಗಲ್ಲ, ಹೌದು ನಿಜ. ಆದರೆ ಯಾರಿಗೆ ಸಿಗಲ್ಲ ಅಂತಂದರೆ, ಯಾರು ಜೆನ್ಯೂನಾಗಿ ಯೂಟ್ಯೂಬಲ್ಲಿ ವರ್ಕ್ ಮಾಡಲ್ವೋ, ಅಂತಂದರೆ ಸುಮ್ಮನೆ ಏನೋ ಅರ್ನಿಂಗ್ಸ್ಗೋಸ್ಕರ ವೀಡಿಯೋ ಮಾಡೋದು ಆಯಿತಾ. ಈ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಈ ಫೇಸ್ ತೋರಿಸ್ತೇನೆ ಮಾಡಿದಾಗ ಯೂಟ್ಯೂಬರ್ಗೂ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಅವರು ದುಡ್ಡುಗೋಸ್ಕರನೇ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಮಾಡ್ತಿದ್ದಾರೆ, ಇವರು ಫೇಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಾಯಿಲ್ಲ, ಆ ಥರ ಒಂದು ಯೂಟ್ಯೂಬರ್ ಯೋಚನೆ ಮಾಡಿ ಸೊ ಇಂಥವ್ರಿಗೆಲ್ಲ ನಾವು ಕೊಡೋದು ಬೇಡ ಅನ್ನೋ ಒಂದು ಯೋಚನೆನ ಮಾಡಿದಾರಂತೆ. ಓಕೆ, ಯಾರು ಜೆನ್ಯೂನಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ, ಯಾರು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಕೊಡ್ತಾರೆ ಅಂಥವ್ರಿಗೆ ಇವರು ಸಿಲ್ವರ್ ಪ್ಲೇ ಬಟನ್ನ ಕೊಡಬೇಕು ಅಂತ ಐಡಿಯಾನ ಇವಾಗ ಮಾಡಿರುವಂಥದ್ದು ಯೂಟ್ಯೂಬರು. ಸೊ ಅದನ್ನು ಅವರು ಹೇಳಿಕೆನ ಕೊಟ್ಟಿದ್ದಾರೆ, ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ. ಏನಂತಂದರೆ, ಇನ್ನು ಮುಂದೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗಬೇಕು ಅಂತಂದರೆ ನೀವು ಕರೆಕ್ಟಾಗಿ ವೀಡಿಯೋಸ್ಗಳನ್ನ ಮಾಡಬೇಕು, ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳಿರಬೇಕು, ಜೊತೆಗೆ ನೀವು ಜೆನ್ಯೂನ್ ಇರಬೇಕು ಅಂತ ಅವರು ಒಂದಷ್ಟು ಹೇಳಿದ್ದಾರೆ. ಸೊ ಇದರಿಂದ ನಾವು ಏನು ತಿಳ್ಕೊಬೇಕು ಅಂತಂದರೆ, ಓಕೆ ನಾವು ಕರೆಕ್ಟಾಗಿ ಇಲ್ಲಿ ವರ್ಕ್ ಮಾಡಬೇಕು, ಕರೆಕ್ಟಾಗಿ ನಾವು ಶ್ರಮ ಪಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಷ್ಟೆ. ಅಷ್ಟಿದ್ರೆ ಸಾಕು, ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಏನು ತಲೆ ಕೆಡಿಸ್ಕೊಬಿಡಿ. ನನಗನ್ಸೋ ಪ್ರಕಾರ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ, ಆದರೆ ಯಾವುದೇ ಒಂದು ಕ್ರಿಯೇಟರ್ ಏನೇ ಒಂದು ವಾಯ್ಸ್ ರೆಕಾರ್ಡರ್ ವೀಡಿಯೋ ಮಾಡಿದ್ರೂ ಕೂಡ ಅದರಲ್ಲಿ ಶ್ರಮ ಇರುತ್ತೆ. ಹೆಂಗೆ ಶ್ರಮ ಇರುತ್ತೆ ಅಂತ ನೀವು ನಾನು ಕೇಳ್ಬೋದು. ಏನು ಶ್ರಮ ಇರುತ್ತೆ ಬ್ರೋ, ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿಬಿಟ್ಟಿರ್ತಾರೆ, ಮಾತಾಡ್ಬಿಡ್ತಾರೆ ಅಂತ ನೀವು ಹೇಳ್ಬೋದು. ಹಂಗೆ ಹೇಳೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವರು ಕೂಡ ಒಂದು ಮೈಕ್ ಪರ್ಚೇಸ್ ಮಾಡಿರ್ತಾರೆ, ಅವರು ಕೂಡ ಟೈಮ್ನ ನೋಡಿಕೊಂಡು ಎಲ್ಲೋ ಅಕ್ಕಪಕ್ಕ ಸೌಂಡ್ ಆಗದಿರುವಂಥ ಸಮಯದಲ್ಲಿ ಕೂತ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಅಲ್ವಾ. ಸೊ ಶ್ರಮ ಇರುತ್ತೆ, ಪ್ರತಿಯೊಂದು ವೀಡಿಯೋಸ್ಗಳಲ್ಲೂ ಶ್ರಮ ಇರುತ್ತೆ, ಶ್ರಮ ಇಲ್ಲ ಅಂತನೂ ಹಂಗಿಲ್ಲ. ಓಕೆ, ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡಿದ್ರು ಅಷ್ಟೇ ಶ್ರಮ, ವಾಯ್ಸ್ ಓವರ್ ವೀಡಿಯೋ ಮಾಡಿದ್ರು ಅಷ್ಟೇ ಶ್ರಮ. ಸೊ ಶ್ರಮ ಪಟ್ಟಿರ್ತಾರೆ. ಓಕೆ, ಸೊ ಅಂಥವ್ರಿಗೆ ಏನಂತಂದರೆ ಇವಾಗ ಸಿಗಲ್ಲ ಅನ್ನೋ ಥರ ಹೇಳಿದ್ದಾರೆ. ಬಟ್ ಸಿಗುತ್ತೆ ಅಂತ ತಲೆ ಕೆಡಿಸ್ಕೊಬೇಡಿ. ನೀವೇನು ಮಾಡಬೇಕು ಅದನ್ನು ಕಂಟಿನ್ಯೂ ಮಾಡಿ, ಡಿಮೋಟಿವೇಟ್ ಅಂತೂ ಆಗಬೇಡಿ. ಇವಾಗ 100K ಆಗುತ್ತೆ ನಂದು, ಸಿಲ್ವರ್ ಪ್ಲೇ ಬಟನ್ ಬರಲ್ವಂತೆ ಅಂತಂದ್ಬಿಟ್ಟು ಯೂಟ್ಯೂಬ್ ಬಿಟ್ಬಿಡೋದು, ಈ ಥರ ಒಂದು ಕೆಲಸ ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಹಂಗೂ ಬರಲಿಲ್ವಾ 1 ಮಿಲಿಯನ್ ಮಾಡಿ, ಸಿಲ್ವರ್ ಪ್ಲೇ ಬಟನ್ ಬೇಡ ನಮಗೆ, ಇದು ಗೋಲ್ಡನ್ ಪ್ಲೇ ಬಟನ್ನೇ ತಗೊಳ್ಳೋಣ ಅಲ್ವಾ. ಈಗ ಸಿಲ್ವರ್ ಪ್ಲೇ ಬಟನ್ ಎಲ್ಲರೂ ತಗೋತಾ ಇದ್ದಾರೆ ಅಂತ ತಾನೇ ಈಗ ಅವ್ರು ಅಪ್ಡೇಟ್ ತಂದಿರೋದು. 1 ಮಿಲಿಯನ್ ಮಾಡೋಣ ಬಿಡಿ, ವಾಯ್ಸ್ ಓವರಲ್ಲೇ 1 ಮಿಲಿಯನ್ ಮಾಡಿ ಗೋಲ್ಡನ್ ಪ್ಲೇ ಬಟನ್ ಇಡೀರಿ, ಮುಗೀತು. ಆ ಥರ ಥಾಟ್ ಇಟ್ಕೊಳ್ಳಿ. ನನಗೂ ಇಂದ 100K ಆಗ್ತಾಯಿದೆ. ನನಗೆ ಇವಾಗ ಮೈಂಡಿಗೆ ಬರ್ತಾಯಿದೆ, ಬಂದರೆ ಬರಲಿ, ಬರ್ತಾ ಇದ್ರೆ ನಾನು 1 ಮಿಲಿಯನ್ ಮಾಡ್ತೀನಿ, 1 ಮಿಲಿಯನ್ ಮಾಡ್ಬಿಟ್ಟು ನಾನು ಹಿಡ್ಕೊತೀನಿ ಗೋಲ್ಡನ್ ಪ್ಲೇ ಬಟನ್ ಅನ್ನೋ ಥಾಟ್ ಇದೆ ನನಗೆ. ಸೊ ಯಾಕೆಂತಾರೆ ಆ ಥಾಟ್ ಇರಬೇಕು. ಇದು ಓವರ್ ಅಂತ ಅನ್ನಿಸ್ಬೋದು, ಏನಪ್ಪ ಆ ಥಾಟು 1 ಮಿಲಿಯನ್ ಎಲ್ಲೈತೆ ಇವನ್ನೆಲ್ಲ ಅವನೇ ಅಂತ ಅನ್ನಿಸ್ಬೋದು. ಆ ಥಾಟ್ ಇದ್ರೇ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋದಕ್ಕಾಗೋದು. ಆ ಥಾಟ್ ಇಲ್ಲ ಅಂತಂದರೆ ಇವತ್ತೇ ಬಿಟ್ಬಿಡ್ಬೇಕಾಗುತ್ತೆ ಯೂಟ್ಯೂಬ್ನ. ಓಕೆ, ಸೊ ಅದು ಬಿಲ್ಡಪ್ ಅಲ್ಲ. ಓಕೆ, ಸೊ ಥಾಟ್ ಅದು, ಆ ಥಾಟ್ನ ಇಟ್ಕೊಂಡ್ರೆ ನಾವು ಮುಂದುವರಿಬೋದು ಅಂತ ಆ ಥಾಟ್ನ ಯೂಸ್ ಮಾಡ್ಕೋತೀವಿ ಅಷ್ಟೇ ಅಲ್ವಾ. ಈಗ ನಾನು 1000 ಸಬ್ಸ್ಕ್ರೈಬರ್ಸ್ ಆಗಿದ್ರು, 1000 ಇದ್ದಾರೆ ಅಂತ ನಾನು ಹಿಂಗೆ ಖುಷಿಯಿಂದಿದ್ದರೆ ನೆಕ್ಸ್ಟ್ 2000 ಆಗ್ತಾರೆ. 1000 ಇದ್ದಾರೆ ಗುರು, ಅವ್ರಿಗೆ 2000 ಇದ್ದಾರೆ ಗುರು ಅಂತಂದರೆ ಎಲ್ಲಾಗ್ತಾರೆ ಅಲ್ವಾ. ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಆ ಥಾಟ್ ಇಟ್ಕೊಳ್ಳಿ. ಏನಿಲ್ಲ, ಸಿಲ್ವರ್ ಪ್ಲೇ ಬಟನ್ ಬರುತ್ತೆ, ನೀವೇನು ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ. ಸೊ ಇಷ್ಟು ಮಾತ್ರ ಹೇಳ್ಬಲ್ಲ ನಾನು ನಿಮಗೆ. ಒಟ್ಟಿನಲ್ಲಿ ಜೆನ್ಯೂನಾಗಿ ವರ್ಕ್ ಮಾಡಿ. ಸೊ ಯೂಟ್ಯೂಬರ್ಗೆ ಐಡೆಂಟಿಫೈ ಆದರೆ ಪಕ್ಕ ನಿಮಗೆ ಕಳಿಸ್ತಾರೆ ಆಯಿತಾ. ಇದು ಮೊದಲನೇ ಅಪ್ಡೇಟ್. ಎರಡನೇ ಅಪ್ಡೇಟ್ ಬರೋದಾದರೆ ವೆರಿಫಿಕೇಷನ್ ಬ್ಯಾಡ್ಜ್ ಅಂತ ಸಿಗುತ್ತೆ ನಿಮ್ಗೆ. 100K ಆದ ತಕ್ಷಣ ನಿಮಗೆ ಒಂದು ವೆರಿಫಿಕೇಷನ್ ಬ್ಯಾಡ್ಜ್ ಅಂತ ಸಿಗುತ್ತೆ. ಸೊ ಅದನ್ನು ಕೂಡ ಕೆಲವ್ರಿಗೆ ಮಾತ್ರ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದಾರಂತೆ. ಸೊ ಯಾರು ಕರೆಕ್ಟಾಗಿ ಒಂದು ವೀಡಿಯೋಸ್ಗಳನ್ನ ಮಾಡ್ತಾರೆ, ಒಂದು ಜೆನ್ಯೂನಾಗಿ ವೀಡಿಯೋಸ್ಗಳನ್ನ ಮಾಡ್ತಾರೆ, ಅದನ್ನು ಕೂಡ ಕರೆಕ್ಟಾಗಿ ಕೆಲಸ ಮಾಡೋರಿಗೆ ಮಾತ್ರ ಕೊಡಬೇಕು ಅಂತ ಮಾಡಿದಾರಂತೆ. ಇನ್ನೊಂದೇನು ಗೊತ್ತಾ, ವೆರಿಫಿಕೇಷನ್ ಬ್ಯಾಡ್ಜ್ ಎಲ್ರಿಗೂ ಕೂಡ ಸಿಗೋಲ್ಲ. ಈಗ ತುಂಬ ಜನಕ್ಕೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಕೂಡ ತುಂಬ ಜನಕ್ಕೆ ವೆರಿಫಿಕೇಷನ್ ಬ್ಯಾಡ್ಜ್ ಸಿಗೋಲ್ಲ. ಸೊ ಅದು ರ್ಯಾಂಡಮಾಗಿ ಸಿಗ್ತಾ ಹೋಗುತ್ತೆ. ಸೊ ನೀವು ಯಾವ ಥರ ಜನಗಳಿಗೆ ರೀಚ್ ಆಗ್ತೀರಾ, ಸೊ ಯೂಟ್ಯೂಬರ್ ಕೊಡಬೇಕಾ ಕೊಡಬಾರ್ದಾ ಇವೆಲ್ಲ ಡಿಸೈಡ್ ಆಗುತ್ತೆ. ಅದಾದಮೇಲೆ ನಿಮಗೆ ವೆರಿಫಿಕೇಷನ್ ಬ್ಯಾಡ್ಜ್ ಸಿಗುವಂಥದ್ದು. ಸೊ ಆದ್ದರಿಂದ
ಒಂದೇನು ಗೊತ್ತಾ, ನೀವು ಎರಡಕ್ಕೂ ತಲೆ ಕೆಡಿಸ್ಕೊಬೇಡಿ. ಸಿಲ್ವರ್ ಪ್ಲೇ ಬಟನ್ ಬರುತ್ತಾ ಬರಲ್ವಾ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ವೆರಿಫಿಕೇಷನ್ ಬ್ಯಾಡ್ಜ್ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ಎಷ್ಟು ಜನಕ್ಕೆ ನಾನು ರೀಚ್ ಆಗ್ತಾ ಇದ್ದೀನಿ ಅನ್ನೋದನ್ನ ನೀವು ತಲೆ ಕೆಡಿಸ್ಕೋಬೇಕು. ಓಕೆ, ಅಷ್ಟು ತಲೆ ಕೆಡಿಸ್ಕೊಳ್ಳಿ. ಅದ್ರ ಮುಂದೆ ಈ ಸಿಲ್ವರ್ ಪ್ಲೇ ಬಟನ್ನು ಏನಲ್ಲ, ವೆರಿಫಿಕೇಷನ್ ಬ್ಯಾಡ್ಜು ಏನಲ್ಲ, ನೀವು ಎಷ್ಟು ಜನಕ್ಕೆ ತಲುಪ್ತಾ ಇದ್ದೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೋಡಲ್ಲಿ ಹೋದರೆ ನಿಮ್ಮನ್ನು ಗುರ್ತಿಡಿಬೇಕು, ಅದು ಮೇಯ್ನ್ ಆಗಿರೋದು, ಅದು ಮೇಯ್ನ್ ಬೇಕಾಗಿರೋದು. ಅಫ್ಕೋರ್ಸ್ ಸಿಲ್ವರ್ ಪ್ಲೇ ಬಟನ್, ವೆರಿಫಿಕೇಷನ್ ಬ್ಯಾಡ್ಜ್ ನಮಗೆ ಒಂಥರ ಹುಮ್ಮಸ್ ಕೊಟ್ಟಂಗೆ ಬೇಕು, ಅದನ್ನು ಅದು ಬೇಡ ಅಂತ ಹೇಳ್ತಲ್ಲ. ನಾನು ಹೇಳ್ತಾ ಇರೋದು ಏನಂತಂದರೆ ಇವಾಗ ಅಪ್ಡೇಟ್ ಬಂದಿದೆ ಅಲ್ವಾ, ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಅದು ಹಿಡ್ಕೊಳ್ಳೋದೇ ಒಂದು ಖುಷಿ. ನಾನು ಕಾಯ್ತಾ ಇದ್ದೀನಿ ಯಾವಾಗ ಹಿಡ್ಕೊಳ್ತೀನಿ ಅಂತ. ಓಕೆ, ಸೊ ಅದು ಬಂದಾಗ ಖುಷಿ ಪಡೋಣ. ಈಗ ನೀವೇನು ಕೆಲಸ ಮಾಡ್ಬೇಕು ಅದನ್ನು ಮಾಡಿ, ಅದ್ರ ಪಡಗೋದು ಆಗುತ್ತೆ. ಸಿಲ್ವರ್ ಪ್ಲೇ ಬಟನ್ನು ಬರುತ್ತೆ, ವೆರಿಫಿಕೇಷನ್ ಬ್ಯಾಡ್ಜು ಸಿಗುತ್ತೆ ಅಂದ್ಕೊಂಡು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಕೆಲಸ ಮಾಡಿ, ಅದ್ರ ಪಾಡಗೋದಾಗುತ್ತೆ. ಓಕೆ, ಇದಿಷ್ಟು 2 ಅಪ್ಡೇಟ್ಗಳಾಗಿದೆ. ವೀಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸಂದಾಗ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಿಲ್ವರ್ ಪ್ಲೇ ಬಟನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಿಮ್ಮ ಚಾನಲ್ ಹೆಸರು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಕಡ್ರಪ್ಪ, ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.